ಅವರು ನೀವೇನ್ ಬಾಂಬೆಗೆ ಹೋಗಿದ್ರಲ್ಲ ನಿಮ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರ ಯಾವ ರೀತಿ ಅಂತ ಸರ್? ನೋಡ್ರಿ ಅದೆಲ್ಲ ನೋಡಿ ಮುಗಿದೋಕತಿ, ಅದನ್ನ ಹಿಂದೆ ಬಿಟ್ಬಿಡ್ನ. ಈಗ ಉದಾಹರಣೆ ಅಂದ್ರೆ ಯಾಕೆ ಕೇಳ್ತಾ ಇದ್ದೀನಿ, ಮುನಿರತ್ನ ಅವರು ನಿಮ್ ಜೊತೆನೆ ಬಾಂಬೆ ಜೊತೆನೆ ಗುರುತಿಸ್ಕೊಂಡಿದ್ರು ಅವರು. ಇನ್ನು ಮುನಿರತ್ನ ನೋಡ್ರಿ, ಮುನಿರತ್ನ ಏನ್ ಬೇಕು ಮೊದಲು ನಮ್ಮ ಪಕ್ಷದವ್ರು ನೋಟಿಸ್ ಕೊಡ್ಬೇಕು. ಇನ್ನ ಅದು ಕ್ಲಿಯರ್ ಆಗೋ ಮಟ್ಟ ನಮ್ಮವ್ರು ಮಾತಾಡ್ತಾರೆ. ಒಬ್ರು ಚಲೋ ಪರವಾಗಿ ಮಾತಾಡ್ತಾರೆ, ಕೆಲವು ಮಂದಿ ನಮ್ಮ ಹಿರಿಯ ನಾಯಕರ ಜಿಗ್ಜಿನವರು ಮುನಿರತ್ನ ಮೇಲೆ ಆಕ್ಷನ್ ತಗೋತಾನೆ. ಅವ್ರ ಬಗ್ಗೆ ನಂಗೆ ಭಾಳ ಕೆಟ್ಟ ಅನ್ಸುತ್ತೆ. ಜಿಗ್ಜಿನವರು ಪ್ರಭಾವಿ, ಭಾಳ ದೊಡ್ಡ ನಾಯಕ. ಹಿಂದೆ ಮುಂದೆ ನೋಡಿದ ಅವರು ಅಂದರು ನಮ್ಮ ವಿರೋಧ ಪಕ್ಷ ನಾಯಕ ಕೌನ್ಸಿಲ್ದ. ಯಾಕೆ ಅವ್ರು ಭೇದದ ಬಗ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಅವ್ರ ದನಿ ಆಯಿತು, ಕಟ್ ಆ್ಯಂಡ್ ಪೀಸ್ ಆಯಿತು, ಇನ್ನೂ ಕ್ಲಿಯರ್ ಆಗಿಲ್ಲ. ನಮ್ಮವ್ರ ಮಾತಾಡ್ತಾರೆ ಬಿ ಜೆ ಪಿ, ಅದು ಭಾಳ ತಪ್ಪದು. ಅದನ್ನು ಅವ್ರಿಗೆ ಮೊದಲು ನೋಟಿಸ್ ಕೊಡ್ಬೇಕಂತ ಹೇಳ್ತೀನಿ. ನಾನು ಆಗ್ರಹ ಇದೆ. ನಮ್ಮ ಮುನಿರತ್ನವರು ಮಾತಾಡಿದ ಖರೀದು ಸುಳ್ಳು ಗೊತ್ತಿಲ್ಲ. ನಾ ಹೇಳಲಾಗ ಉಮೇಶ್ ಕತ್ತಿ ನಾ ಡೈರೆಕ್ಟ್ ಮಾತಾಡ್ತಿತ್ತು. ನಮ್ಮ ಜಾತಿ ನಾನು ಬೇಯ್ತಿದ್ದ, ಅವ್ನ ಜಾತಿ ನಾ ಬೇಯ್ತಿದ್ನೆ. ದುಸ್ಸೋ ಮಾತಾಡಿದಕ್ಕೆ 4 ಮಂದಿ ಗೂಡಿ ಬೇಯ್ದಿದ್ದ. ನೀವು ಅದನ್ನು ಕ್ರೈಮ್ ಮಾಡ್ಕೋತಾರೆ, ಹೆಂಗೆ ಎಲ್ಲಿಗೆ ಹೋಗೋದೈತೆ? ಇನ್ನೊಬ್ಬ ಸಾರ್ವಜನಿಕ ಬೇಯ್ದ್ರೆ ಅವ್ನು ಕ್ರೈಮ್. ನಾ ಕ್ಯಾಶುವಲ್ ಫ್ರೆಂಡ್ಶಿಪ್ ಬೇಯ್ದಿದ್ದು ಹೆಂಗೆ ರೀ? ಇದನ್ನ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ. ಡಿ ಕೆ ಶಿವಕುಮಾರ್ ಅದೊಂದು ಬೇರೆ ದಾರಿಲ್ಲ. ಅವ್ನು ಹೋರಾಟ, ಅವ್ನು ಲೀಡರ್ ಅಲ್ಲ. ಒಂದು ಪಂಚಾಯತಿ ಬರುವಂಥ ಲೈಕ್ ಇಲ್ಲ. ಅಡ್ಜಸ್ಟ್ಮೆಂಟ್ ರಾಜಕೀಯ ಎಮ್ ಎಲ್ ಎ ಆಗಿದ್ದಾನೆ 7-8 ಸಲ. ಅವ್ನು ನೇರವಾಗಿ ನೋಡಿ ಮೊನ್ನೆ 2 ಲಕ್ಷ 70,000 ಬಿದ್ದ ಅವ್ರ ತಮ್ಮ ನೇರ ಎಲೆಕ್ಷನ್ಗೆ. ಅವನು ಡಿ ಕೆ ಶಿವಕುಮಾರ್ ಎಲೆಕ್ಷನ್ ಅಂದ್ರೆ ಅವ್ನು ಬೀಳ್ತಾನೆ. ಎಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟು ಕಾಲು ಬಿದ್ದು ವೀಕ್ ಶೀಟ್ ಹಾಕ್ಸ್ಕೊಂಡು ಎಮ್ ಎಲ್ ಎ ಆಗಿದ್ದಾನೆ. ಇದನ್ನು ಭಾಳ ಕಷ್ಟದಾಯಕ ಸ್ಥಿತಿ ಅದು. ಯಾಕೆ ಈಗ ನಮ್ಮ ರಾಜ್ಯದ ನಾಯಕರು ಎಲ್ಲ ಪಕ್ಷಾತೀತ ಒಂದು ಮನೆ ಮಾಡ್ಕೋತಾರೆ. ನಮ್ಮ ಪದೇ ಹೇಳ್ತಾನೆ. ಅದು ಇನ್ನೂ ಭಾಳ ಅನಾಹುತ. ಈಗ ನನಗಾತು, ಪರಜೋರ್ ರೇವಣ್ಣ ದೇವ ಕುಟುಂಬ ಆಯ್ತು, ಇವತ್ತು ಮುನಿರತ್ನ ಮುಂದೆ ನಾಳೆ ನಿಮ್ಗೆ ಬರ್ತೈತೆ. ಅದನ್ನು ವಿಚಾರ ಮಾಡೋಣ ಅಂತ ದಯವಿಟ್ಟು ಎಲ್ಲರಿಗೂ. ಕಾಂಗ್ರೆಸ್ಸಿನ 1, 2, 3, 4 ಮಂದಿ ಸೇರಿ ಬರ್ಬೋದು, ಯಾವ್ದಾರು ಒಂದು ಬರ್ಬೋದಲ್ಲ. ನಾವು ಕ್ಯಾಶುವಲ್ ಮಾತಾಡ್ತು, ಅದನ್ನ ವಿಡಿಯೋ ಮಾಡಿ ಕಟ್ ಆ್ಯಂಡ್ ಪೀಸ್ ಮಾಡಿ ಹೆಂಗತ್ತೆ. ಅದಕ್ಕೆ ದಯವಿಟ್ಟು ನಾವು ಮನವಿ ಮಾಡ್ಕೊತಾನೆ. ಇದೊಂದು ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾನೆ. CBI ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೊತಾನೆ. ಅಂದ್ರೆ ಈ ಮುನಿರತ್ನ ಅವ್ರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ 100% 100% ಡಿ ಕೆ ಶಿವಕುಮಾರ್ ಕಂಪ್ನಿ ಅವ್ರು ಬರ್ದಾರ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಆ್ಯಂಡ್ ಕುಸುಮಾ, ಇವು 3 ಮಂದಿ ಅದಾರ. ನಾನು ನೇರವಾಗಿ ಅಪೋಸ್ ಮಾಡ್ತೇನೆ. ಇದನ್ನು CBI ಕೊಡ್ರಿ, ತಾನು ಹೊರಗೆ ಬರ್ತೈತೆ. ಮುನಿರತ್ನವ್ರಿಗೆ ನಾ ಬೇದ ಅನ್ಬೇಕು ಸುಳ್ಳು ಅದ. ನಾ ಹೇಳಿಲ್ಲ, ಫ್ರೆಂಡ್ಶಿಪ್ ಮಾತಾಡಿದೆ. ಅವೊಬ್ಬ ಅಲ್ಲಿ ಆ ಭಾಗದ ಕಾರ್ಪೊರೇಟ್ರ್ ಅವ ಒಡನಾಟ ಇರ್ತೈತೆ, ಬೇದಿರ್ಬೋದು ಗೆಳತನೊಳಗೆ. ಅದನ್ನೇ ಕ್ರೈಮ್ ಅಂತ ಮಾಡಿದ್ರೆ ಹೆಂಗೆ ರೀ? ಅವ್ನು ಮತ್ತು ಈಗ ನೀವು ಓದ್ ಬಂದು ಹನುಮಂತರಾಯಪ್ಪ, ಕುಸುಮ ಅವ್ರ ತಂದೆ, ಅವ್ನು ಬೇದ್ದಾನೆ. ಏನೇನು ಅದು ಆಡಿರುತ್ತೆ, ಹೆದರಿಸಿ ಅವ್ನು ಕಂಪ್ಲೇಂಟ್ ಕೊಡ್ಸ್ಯಾರ. ಅವೆಲ್ಲ ಇನ್ಕ್ವೈರಿ ಆಗ್ಬೇಕಲ್ಲ. ಅವೆಲ್ಲ ಅದಕ್ಕೆ ದಯವಿಟ್ಟು ಮನವಿ ಮಾಡ್ಕೋತೀನಿ. ಅಂತಂದು ದೊಡ್ಡ ಇನ್ಕ್ವೈರಿ ಆಗ್ಬೇಕಂತ ಮಾಡ್ತಾನೆ. ಮುನಿರತ್ನ ಸಾಕು ಮಾಡಿ, ಬೇರೆ ಏನಾದ್ರು ಕೇಳಿ ಏನು ಬೇರೆ ಇಲ್ಲ. ಮೊನ್ನೆ ಸಂಘ ಪರಿವಾರದವರು ನಿಮ್ದು ಎಲ್ಲ ಸಭೆ ಕರೆದಿದ್ರು ಸರ್, ಅಲ್ಲಿ ಏನೇನು ಚರ್ಚೆ ಆಯಿತು? ನಾನು ಹೇಳಕ್ ಬರೋದಿಲ್ಲ. ನಮ್ಗೆ ಒಳ್ಳೆ ಬುದ್ಧಿ ಇದ್ದಾರೆ. ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ. ವಿಜೇಂದ್ರನೇನೋ ಬೈದ್ರು ಅಂತ ಹೇಳಿ ಸರ್. ಯಾರು ಬೇದ್ರೆ ನನ್ನ ಬೇದಿರ್ಬೇಕು ಒಬ್ಬಳಿ, ಹಂಗೆ ಹೇಳಕ್ ಬರೋದಿಲ್ಲ. ನೋಡಿ, ನಮ್ಮ ಹಿರಿಯರ ಬುದ್ಧಿ ಇದೆ. ನನಗೆ ಬಿದಿರ್ಬೋದು, ಯಾರು ತಪ್ಪು ಮಾಡಿ ಬಿದಿರ್ಬೋದು, ಅವ್ರ ಹಕ್ಕದ. ನಾ ಪಕ್ಷ ಸಂಘಟನೆಗೋಸ್ಕರ ನಾ ತಪ್ಪು ನನಗೆ ಇದ್ರೆ, ಅವ್ರ ತಪ್ಪು ಅವ್ರು ತೆಗೆದ. ಅದಕ್ಕೆ ನಾವು ಅದನ್ನ ಹೇಳಕ್ ಬರೋದಿಲ್ಲ ಸರ್. ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪೋದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ? ಅರವಿಂದ್ ಲಿಂಬಾವಳಿ ಅವರ ಹೆಸರು. ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ ಮಾಡ್ಬೇಕು. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಾಗ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟವ ವಿಜೇಂದ್ರ. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟವ ವಿಜೇಂದ್ರ. ಅವ್ನು ಮಾಡಿದ್ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧಲ್ಲ. ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ. ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ ಸರ್. ಒಂದ್ ವೇಳೆ ವಿಜೇಂದ್ರ ಅವ್ರು ಬದಲಾವಣೆ ಆಗ್ಬೇಕಾದ್ರೆ ಯತ್ನಾಳ್ ಅವ್ರು ಆಗ್ಬೇಕಾ ಅಥವಾ ಅರವಿಂದ್ ಲಿಂಬಾವಳಿ ಅವರು ಅಥವಾ ನೀವು ಸರ್, ಯಾರಂತ ಇದೆ? ನೋಡ್ರಿ, ನಂದು ಒಂದೇ ಮನವಿ ಐತಿ. ಈಗ ಕಳೆದ ಅನಂತಕುಮಾರ್ ಸತ್ ನಂತರ ನಮ್ಮ ಪಕ್ಷದ ಭಾಳ ದೊಡ್ಡ ಅನಾಹುತ ಇತ್ತು. ಯಾರೂ ಲೀಡರ್ ಇಲ್ಲ. ಒಂದು ಏನೋ ದೇವ್ರದೇ ಒಂದು ಟೀಮ್ ಆಗಿದೆ. ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್ಳಿ, ಒಬ್ಬರ ಕೈಯಾಗ ಕಪಿ ಮಿಶ್ರ ಸಿಗಬಾರ್ದು. ಸಾಮೂಹಿಕ ನಾಯಕ ತರಬೇಕು. ಒಬ್ಬರ ಕೈಯಾಗ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ, ಆಕರ್ಷಣೆ ಕೂತ್ಕಲೆ. ಅದಕ್ಕೆ ದಯವಿಟ್ಟು ಮನವಿ ಮಾಡ್ಕೊತಾನೆ. ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ. ನಿಮ್ದು ಡ್ಯೂಟಿ ಅದು ಮಾಡಿದ್ ಕೊಡು. ಮಣ್ಣು ಹೇಳಿದ್ ನಾನು, ನಮ್ಮೊಂದು 15-20 ಜನ ಕೈ ಕೊಡ್ರಿ. 120-130 ಸೀಟ್ ತಪ್ಪು BJP ನಮ್ಮ ಹೊರ ಆಗತ್ತೆ. ಇದು ನಾವು ಹೇಳಿದ್ರು. ನಾನೊಬ್ಬ ರಮೇಶ್ ಜಾರಕಿಹೊಳಿ ಅಲ್ಲ, ಯತ್ನಾಳ್ ಒಬ್ಬ ಅಲ್ಲ. ನಮ್ಮಂತ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಅಂತ 20 ಮಂದಿ ಕೂಡ್ಸ್ರಿ, ಮೀಟಿಂಗ್ ಕರ್ರಿ. ನಿಮ್ಗೆ ಟಾಸ್ಕ್ ಇದೆ, ಈ ಕೆಲಸ ಮಾಡಪ್ಪ, ನೀವು ಕೊಡ್ರಿ. ನಮ್ಮ ಫೇಲ್ ಅದ ಹೊರ ನಮ್ಮನ್ನ ಹೇಳಿದ್ರು. ಬರೀ ಪದೇ ಯಡಿಯೂರಪ್ಪಗೆ ಕಂಡುಬೋದು ನಾವು. ಪಾಪ ವಯಸ್ಸಾತ
ಅವ್ನ ಬೇಕಾದ್ರೆ ಆ ಪಕ್ಷ ಕಟ್ಟದ ಅವ್ನ ಬಗ್ಗೆ ಗೌರವ ಇದೆ ನಮ್ಗೆ. ಭಾಳ ವಿಶ್ರಾಂತಿ ತಗೋಲಿ, ಅವ್ರ ಅಡ್ವೈಸ್ ಬೇಕಾದ್ರೆ ಅವ್ರ ಮನೆಗೆ ಹೋಗಿ ಕೇಳ್ತೀವಿ ನಾವು. ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೋಗಿ ಏನಾದ್ರು ನಮ್ಮ ಜೊತೆ ಪಕ್ಷದ ಸಿದ್ಧಾಂತ ಹೆಂಗೆ ಮುಂದುವರಿಬೇಕಂತ ನಮ್ಗೆ ಏನಾದ್ರು ಕನ್ಫ್ಯೂಸ್ ಇರ್ತಾರೆ, ಹೋಗಿ ಮನೆಗೆ ಹೋಗಿ ಕೇಳಿ ಬರ್ತಾವೆ. ಅವ್ರು ಬರ್ಬೇಡ, ಅವ್ರ ಮನ್ಯಾಗಿರಲ್ಲ ಆರಾಮ್ಸ್ರಿ. ಈ ಬಿಜೆಪಿಯಲ್ಲಿ ಒಳ ಜಗಳದಿಂದ 2 ಗುಂಪುಗಳಾದವು ಅಂತ ಸರ್. ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷ ಎಲ್ಲ ಪಕ್ಷ ಇರುವ ಅದೇನು ದೊಡ್ಡ ವಿಷಯ ಅಲ್ಲ. ಎಲ್ಲ ಪಕ್ಷ ಇರುವ ಮನ್ಯಾಗ ಇಬ್ಬರು ಅಣ್ತಂಬ್ರು ಹೊಂದುದಿಲ್ಲ, ಪಕ್ಷ ಹಂಗುವಂತತಿ ಅದೇ ಸಂಬಂಧ ಇಲ್ಲ. ಓಕೆ, ಮತ್ತೇನು ವಿಷಯ? ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಪಟ್ಟ ಅಂತ ಕೇಳಿ ಬರ್ತಾ ಇದಾವೆ. ಮತ್ತೆ ನಿಮ್ ಜಾರಕಿಹೊಳಿ ನಿಮ್ ಕುಟುಂಬಕ್ಕೆ ಏನಾದ್ರು ಒಲವು ಹೋಗುತ್ತಾ? ನೋಡ್ರಿ, ನಮ್ಮ ಸತೀಶ್ ಜಾರಕಿಹೊಳಿ ಮನ್ಯಾಗ ತಮ್ಮ ಅಣ್ಣ. ನಾವು ಒಂದು ಬಿಜೆಪಿ ರಾಷ್ಟ್ರೀಯ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು. ನಮ್ಮ ಪಕ್ಷ ಸಿದ್ಧಾಂತ ಬಗ್ಗೆ ಕೇಳಿ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ, ಅವ್ರ ಪಕ್ಷ ಆಂತರಿಕ ಏನು ಮಾತ್ರ ನಂಗೆ ಗೊತ್ತಿಲ್ಲ. ಅದಕ್ಕೆ ಯಾಕಂದ್ರೆ ನೋಡ್ರಿ, ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ಒಂದು 20-30 ಸೀಟ್ ಕಡಿಮೆ ಬಂದದಕ್ಕೆ ಭಯೋತ್ಪಾದಕರ ಮತ್ತು ಏನು ಬೇಕಾದ್ರೆ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ ದೇಶ ರಾಹುಲ್ ಗಾಂಧಿ ಅವ್ರ ಪಕ್ಷ ಆಂತರಿಕ ಏನು ಮಾತ್ರ ನಂಗೆ ಗೊತ್ತಿಲ್ಲ. ಅದಕ್ಕೆ ಯಾಕಂದ್ರೆ ನೋಡ್ರಿ, ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ಒಂದು 20-30 ಸೀಟ್ ಕಡಿಮೆ ಬಂದದಕ್ಕೆ ಭಯೋತ್ಪಾದಕರ ಮತ್ತು ಏನು ಬೇಕಾದ್ರೆ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ ದೇಶ ರಾಹುಲ್ ಗಾಂಧಿ ನೋಡ್ರಿ, ಹೋಗಿ ಅಮೆರಿಕ ಸಂವಿಧಾನ ಅವನ ಮೀಸಲಾತಿಗೆ ತರ್ತಾನೆ. ಇಲ್ಲಿ ಹೇಳ್ತಾರೋ ಸಂವಿಧಾನ ಹಿಡಿದು ಪೂಜೆ ಮಾಡ್ತಾರೆ. ನಂಗೆ ಅಂಥವೆಲ್ಲ ಭಾಳ ನಾವು ರಾಜ್ಯ ಕಂಡಂಥದ್ದು. ಯಾಕಂದ್ರೆ ನೋಡ್ರಿ, ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು, ಅವ್ರ ನಾವು ಕೊಟ್ಟ ಸುಳ್ಳು. ಎಲ್ಲರೂ ಅದು ಕಾಂಗ್ರೆಸ್ ಅಂತ ಒಂದು ಯೂನಿಟ್ ಇರ್ತದೆ, ಎಲ್ಲರ ಹತ್ರ ಮೆಂಬರ್ ಅದ್ರ. ಏನೆಲ್ಲ ರಾಷ್ಟ್ರೀಯ ಪಕ್ಷ ಇರ್ಬೋದು, ಸ್ಥಳೀಯ ಪಕ್ಷ ಎಲ್ಲ ಕೂಡಿ ಮುಂದೆ ಸ್ವತಂತ್ರ ಹೋರಾಟ ಮಾಡಿ ಸ್ವತಂತ್ರ ಅಂತ ಭಾರತಕ್ಕೆ 1947ದಾಗ. ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ, ಅಂಬೇಡ್ಕರ್ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ ನಮಗೆ. ಅದರಲ್ಲಿ ಸಹಿತ ಮೋಸ ಐತೆ ನಮಗೆ. ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಕ್ಕಿಲ್ಲ, ಅಂಬೇಡ್ಕರ್ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು ನಾವು. ಅದು ಬಿಟ್ಟು ಬರೀ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಹೊಡೆದು ಅಂತ ತಪ್ಪು. ಮತ್ತು ಈಗ ಪದೇ ಅದೆಲ್ಲ ಭಾಳಷ್ಟು ಅನಾಹುತ, ದೇಶಕ್ಕೆ ಅನಾಹುತ. ಬರೀ 30-40 ಸೀಟ್ ಕಡಿಮೆ ಬಂದಕ್ಕಿಟ್ಟು ಹಾರಾಡ್ತಾರೆ. ಅದಕ್ಕೆ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು. ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈ ಎಟ್ಟು ಬಲಪಡಿಸೋದು ನಮ್ಮ ಹಿಂದೂ ಧರ್ಮ ಸುರಕ್ಷಿತ. ಸರ್, ನಿಮ್ಮ ಅನಿಸಿಕೆ ಪ್ರಕಾರ ರಾಜಕೀಯ ಅನುಭವವನ್ನು ಒಳಗೊಂಡು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಹುದಾ ಸರ್ ಈ ಮೂಡಾ ಪ್ರಕರಣದಿಂದ? ನೋಡ್ರಿ, ನಾವು ಪೈಲಾ ದಿವಸ ಇದನ್ನು ಯಡಿಯೂರಪ್ಪ ಇದೇ CM ಪೊಸಿಷನ್ ಇದ್ದಾಗ ಸಿದ್ದರಾಮಯ್ಯ ಮಾತಾಡ್ತಾ ಒಂದು 10 ಶಬ್ದ ವಿಚಾರ ಮಾಡಿ ಡಿಸಿಷನ್ ತಗೋಬೇಕು. ಅವ್ರು ಇಷ್ಟೇ ನಂದೈತೆ. ಥ್ಯಾಂಕ್ ಯು ಸರ್.